ನಾವು ಎಷ್ಟರ ಮಟ್ಟಿಗೆ ಗಮನಿಸಬೇಕು ಅಂದರೆ ಇಡೀ ಜೀವನದಲ್ಲಿ ಗಮನಿಸೋದೇ ಮುಖ್ಯ. ಅಬ್ಸರ್ವ್, ವಾಚ್, ಬಿ ಅಲರ್ಟ್, ಅವೇರ್, ಫೋಕಸ್ ಇವೆರಡೆಲ್ಲ ಭಾಳ ಮುಖ್ಯ. ಯಾಕೆಂದರೆ ಇದೇ ನಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡೋದು, ಇದೇ ನಮ್ಮನ್ನು ಬೆಳೆಸೋದು, ಇದೇ ನಮಗೆ ಸಂಸ್ಕಾರ ಕೊಡೋದು. ಇಲ್ಲದೆ ಇದ್ದರೆ ನೀವು ಒಂಥರ ತೂಗುಡಿಸ್ತಾ ಕೂತಿದ್ರೆ, ನಿದ್ರೆ ಮಾಡ್ತಾ ಇದ್ದರೆ ಅಜ್ಞಾನದಲ್ಲಿ ಮುಳುಗೋಗಿರ್ತೀರ. ನಿಮ್ಗೆ ಏನು ನಡೀತಾ ಇದೆ ಗೊತ್ತಾಗಲ್ಲ. ನೀವು ಬೆಳೆಯೋದೇ ಇಲ್ಲ, ಸ್ಟ್ಯಾಗ್ನೆಂಟ್ ಪೂಲ್. ಹಾಗಿರಬಾರ್ದು. ನೋಡಿ, ನೀವು ಬಿದ್ದಾಗ ಗಮನಿಸಿ, ನಿಮ್ಮನ್ನು ಯಾರಾದರೂ ಬಂದು ಎಬ್ಬಿಸ್ತಾರಲ್ಲ, ಅವರು ಎಲ್ಲರೂ ನೋಡಲಿ ಅಂತ ನೋಡೋಕ್ಕೆ ಮುಂಚೆನೇ ನೀವು ಬಿದ್ದಿದ್ದು ಯಾರಿಗೂ ಗೊತ್ತಾಗಬಾರ್ದು, ನೀವು ತಪ್ಪು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು, ಎಚ್ಚರಿಸ್ಬಿಟ್ಟು ನಿಮ್ಮನ್ನ ಮೇಲೆ ಕೆತ್ಬಿಡ್ತಾರೆ. ಅಂಥವ್ರು ನಿಮಗೆ ಬೇಕಾಗ್ತಾರೆ. ಎಲ್ಲರೂ ನೋಡೋಕ್ಕೆ ಮುಂಚೆ ನಿಮಗೆ ಅವರು ರಿಪೇರಿ ಮಾಡಿಬಿಡ್ತಾರೆ. ಹಿಂಗೆ ಮಾಡಬೇಡಿ, ಎಲ್ಲರೂ ಬೇಜಾರು ಮಾಡ್ಕೋತಾರೆ, ಹೀಗೆ ಮಾಡಬೇಡಿ ಅಂತ. ಅಂಥವ್ರು ನಿಮಗೆ ಜೀವನದಲ್ಲಿ ಬೇಕಾಗ್ತಾರೆ. ಅದು ನೋಡಿ, ಗೆಲ್ಲೋದಕ್ಕೆ ಮುಂಚೆ ಜನ ನಿಮ್ಮನ್ನು ನೋಡಿ ನಗ್ತಾರೆ, ಗೆದ್ದ ಮೇಲೆ ಅದೇ ಜನ ನಿಮಗೆ ಗೌರವ ಕೊಡ್ತಾರೆ. ಅದಕ್ಕೆ ನೀವು ಯಾವತ್ತೂ ಹಣದ ಹಿಂದೆ ಹೋಗಬೇಡಿ, ವ್ಯಾಲ್ಯೂ ಹಿಂದೆ ಹೋಗಿ. ಹಣದ ಹಿಂದೆ ಹೋಗಬೇಡಿ, ಮೌಲ್ಯದ ಹಿಂದೆ ಹೋಗಿ. ಆ ಇಂಪ್ಯಾಕ್ಟು, ಹಣ ಎಲ್ಲ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರಬೇಕು. ಆ ರೀತಿ ಇರಬೇಕು ನೀವು. ಜನ ಇರ್ಬೋದು, ಇನ್ಫ್ಲೂಯೆನ್ಸ್ ಇರ್ಬೋದು, ಇಂಪ್ಯಾಕ್ಟ್ಸ್ ಇರ್ಬೋದು, ಎಲ್ಲ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರೋ ಹಾಗೆ ಇರಬೇಕೆ ಹೊರತು ನೀವು ಚೇಸ್ ಮಾಡಿಕೊಂಡು ಅಟ್ಟಿಸ್ಕೊಂಡು ಯಾವುದನ್ನು ಹೋಗಬಾರ್ದು. ಅದರಲ್ಲೂ ಹಣ ಇರೋರ್ಗಂತೂ